ನಮ್ಮ ಹೆಸರು ಬಸವರಾಜ್ ಅಂತ, ಇದೇ ಗ್ರಾಮಸ್ಥರು. ಸರ್ವೆ ನಂಬರ್ 10ರಲ್ಲಿ ಸರ್ಕಾರಿ ಗೋಮಾಳ ಏನಿದೆ ಅದು ಪೂರ್ತಿ ಒಂದು 6ರಿಂದ 8 ಎಕರೆವರೆಗೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಡೆವಲಪರ್ಸ್ ಅವರು. ಅದನ್ನ ನಾವ್ಯಾರು ಕೇಳೋಕ್ಕಾಗ್ತಾಯಿಲ್ಲ. ಕೇಳಿದ್ರೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ಅಧಿಕಾರಿಗಳನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ನಮಗೆ ಒತ್ತುವರಿ ತೆರವು ಮಾಡೋಕ್ಕೆ ಆಗ್ತಾಯಿಲ್ಲ. 5 ವರ್ಷದಿಂದ ನಾವು ಈಗ 8 ಸತಿ ಹೋರಾಟ ಮಾಡಿದ್ದೀವಿ. 8 ಸತಿಯಲ್ಲಿ ಈಗ ನಮ್ಮ ಯಾರು ಮಂಜುನಾಥ್ ಅವರು ಏನು ಸಂಘಟನೆ ಏನಪ್ಪ ಕರ್ನಾಟಕ ಮಹಾ ಜನಸೇನೆ ಅವ್ರ ವತಿಯಿಂದ ನಾವೀವಾಗ ಇವತ್ತು ಸರ್ವೆಗೆ ಹೇಳಿದ್ವಿ. ಅದರಲ್ಲಿ ಅಧಿಕಾರಿಗಳು ನಮ್ಮ PDO ಸಾಹೇಬ್ರಾಗ್ಬೋದು, ಇನ್ನೊಬ್ರು ಆಗ್ಬೋದು, ನಮಗೆ ಸಹಕಾರ ಮಾಡ್ತಾಯಿಲ್ಲ. ಇನ್ನೊಂದು ಅದಕ್ಕೆ ತಕ್ಕಂಗೆ ನಮ್ಮೂರದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳು ಸಹ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇಲ್ಲ. ಈಗ ನಾವೇನಾಗ್ಬಿಟ್ಟಿದೆ ಅಂದರೆ ದಲಿತರು ಅಂತ ಹೇಳ್ಬಿಟ್ಟು ಹಿಂದೆ ತುಳಿತಾನೆ ಇದ್ದಾರೆ ವಿನಃ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಒಂದು ಗ್ರಾಮದಲ್ಲಿ 1600 ಜನ ಜನಸಂಖ್ಯೆ ಇದೆ. ಒಂದೇ ಒಂದು ಎಕರೆ ಆಗಷ್ಟು ಸ್ಮಶಾನ ಇಲ್ಲ. ಈ ಥರ ಸಮಸ್ಯೆ ನಮ್ಮದು. ತಾಲೂಕು ದಂಡಾಧಿಕಾರಿಗಳೇ ನಾವು 2018ರಿಂದ ಮನವಿ ಮಾಡ್ತಾಯಿದ್ದೀರಿ. ಅವ್ರು ಇದುವರೆಗೂ ನಮ್ಮ ಫೈಲ್ ಮೂನೇ ಮಾಡಿಲ್ಲ. ನಾಳೆ ದಿವಸ ನಾವು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಇದ್ರ ಪರವಾಗಿ. ತಾಲೂಕಿನ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾಗಿ ಕ್ರಮ ತಗೊಂಡು ನಮಗೆ ಏನಿದೆ ತೆರವು ಮಾಡಿಕೊಡ್ಬೇಕು. ಮತ್ತು ಗ್ರಾಮದಲ್ಲಿರ್ತಕ್ಕಂಥ ಬಡಬಗ್ಗರಿಗೆ ಆಶ್ರಯ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ 1 ಎಕರೆ. ಮತ್ತು ಇನ್ನುಳಿದ ಭೂಮಿನ ಹಂಚಿಕೆ ಮಾಡಿಕೊಟ್ರೆ ಎಲ್ಲರಿಗೂ ಜೀವನ ಸುಗಮ ಆಗುತ್ತೆ, ಮುಂದಿನ ಪೀಳಿಗೆಗೆ ನಮಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಬಸವರಾಜ್, ಜಿಲ್ಲೆಯ ಜಡಗೇಹಳ್ಳಿ ಹೋಬಳಿ ದೊಡ್ಡನೊಳ್ಳೂರಲ್ಲಿ ಗ್ರಾಮದ ಲೇಔಟ್ 10ನೇ ಸರ್ವೆ ನಂಬರ್ ಗೋಮಾಳ ಜಾಗವನ್ನು ಜಾಸ್ತಿ ಒತ್ತುವರಿ ಮಾಡ್ಕೊಂಡು ಇದ್ರ ಬಗ್ಗೆ ನಾವು ಒಂದು 20 ವರ್ಷದಿಂದ ಹೋರಾಟ ಮಾಡಿದ್ರೆ ಅದು ಊರವ್ರು ಯಾರೂ ಕೈ ಜೋಡಿಸಲಿಲ್ಲ. ನಮ್ಮ ಜೊತೆಯಲ್ಲಿ 6 ಜನ ಬಂದು 3 ಜನ ಕಾಲೆಳೆ ಕೆಲಸ ಮಾಡಿದ್ರು, ಇನ್ನು 3 ಜನ ಕೈ ಜೋಡಿಸೋ ಕೆಲಸ ಮಾಡಿ ನಮ್ಮ MTB ನಾಗರಾಜಣ್ಣವರು ಇದಕ್ಕೆ ಸುಮಾರು ಸತಿ ಪ್ರಯೋಜನ ಬಿಟ್ಟರು. ಜಿಲ್ಲಾ ಸರ್ವೇದವ್ರಿಗೆ ಹಾಕಿರೋ ಅಂಥ ಅರ್ಜಿನ ಕ್ಯಾನ್ಸಲ್ ಮಾಡಿದ್ರು. ನಮ್ಮ ಜೊತೆಯಲ್ಲಿ ಬಂದು ಅಂಥವರೆಲ್ಲ ಬಿಟ್ಕೊಂಡು ಈಗ ನಮ್ಮ ತಾಲೂಕು ಜನತೆಗೆ ಸ್ವಲ್ಪ ಹೇಳೋದೇನೆಂದರೆ, ಸ್ವಲ್ಪ ಊರಿನ ಜನ ಎಲ್ಲ ಕೈ ಜೋಡಿಸಿ ಈಗಿರೋ ಜಾಗವನ್ನು 6.5 ಎಕರೆಯನ್ನು ಉಳಿತಾಯವನ್ನು ಮಾಡ್ಕೊಳ್ಳೋಕ್ಕೆ ಯಾರೋ ಬಂದಿರೋ ಜೊತೆಯಲ್ಲಿ ಕೈ ಜೋಡಿಸಿ ಅವರಿಗೆ ಕೈ ಬಲ ಭರಿಸಿ ಊರಿಗೆ ಅನುಕೂಲ ಆಗ್ತದೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು DV ಶಿವರಾಜ್ ಅಂತ. ಏನು ದಿನ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ದೊಡ್ಡನಲ್ಲೂರಹಳ್ಳಿ ಎಂಬ ಗ್ರಾಮದಲ್ಲಿ VR ರಾಯಲ್ ಡೆವಲಪರ್ಸ್ ಅಂತ ಒಂದು ಲೇಔಟ್ ಮಾಡಿರ್ತಾರೆ. ಈ ಒಂದು ಲೇಔಟ್ ವಿಚಾರವಾಗಿ ಸರ್ವೆ ನಂಬರ್ 10ರಲ್ಲಿ 6 ಎಕರೆ ಸರ್ಕಾರಿ ಗೋಮಾಳ ಇರ್ತದೆ. ಆ 6 ಎಕರೆ ಗೋಮಾಳ ಜಾಗವನ್ನು ಒತ್ತುವರಿ ಮಾಡಿ ಅದ್ರ ಜೊತೆಗೆ 1 ಎಕರೆ ಖರಾಬ್ ಇರ್ತದೆ. ಖರಾಬ್ ಸೇರಿ ಮತ್ತಿತರ ರಾಜಕಾಲುವೆಗಳನ್ನ ಎಲ್ಲ ಪ್ರತಿಯೊಂದು ಕೂಡ ಒತ್ತುವರಿ ಮಾಡಿ ಲೇಔಟನ್ನು ಮಾಡಿದ್ದಾರೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ. ಸಂಘಟನೆ ಮುಖಾಂತರ ಕರ್ನಾಟಕ ಮಹಾ ಜನಸೇನೆ ವತಿಯಿಂದ ಈ ಏನು ಒತ್ತುವರಿ ಆಗಿದೆ ಜಾಗ, ಇದನ್ನು ತೆರವುಗೊಳಿಸಿ ಸರ್ಕಾರಕ್ಕೆ ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಅದೇ ಉದ್ದೇಶದಲ್ಲಿ 2 ಬಾರಿ ಸರ್ವೆಗೆ ಹಾಕಿದ್ರು ಕೂಡ ಸರ್ವೆಯವರು ಬಂದಿದ್ದಾರೆ, RI ಬಂದಿದ್ದಾರೆ, ಬೇರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಮಾನ್ಯ ದಂಡಾಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ನನ್ನ ಹತ್ರ ಮಾತನಾಡಿದ್ದಾರೆ. ಈಗಾಗಲೇ 2 ಬಾರಿ ಸರ್ವೆ ಮಾಡಿದ್ರು ಕೂಡ ಜಾಗ ಗುರುತಿಸಿದ್ದಾರೆ. ಆದರೆ ಅದನ್ನು ರಿಪೋರ್ಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತುವರಿ ಮಾಡಿರೋಂಥ ಜಾಗವನ್ನು ತೆರವುಗೊಳಿಸುವಂಥ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಏನು ಸರ್ಕಾರಿ ಜಾಗ ಇದೆ ಅದು ಸರ್ಕಾರಕ್ಕೆ ತಲುಪಬೇಕು. ಮುಂದಿನ ಪೀಳಿಗೆಗೆ ಯಾರ್ಯಾರಿಗೆ ಮನೆಗಳಿಲ್ಲ, ಬಡಬಗ್ಗರೇನಿದ್ದಾರೆ, ಅದು ಯಾವುದೇ ಸಮುದಾಯದವರಾಗಿದ್ದು ಕೂಡ ಮನೆ ಇಲ್ಲದೆ ಅಂತ ವ್ಯವಸ್ಥೆ ಇಲ್ಲದೆ ಅಂಥವ್ರಿಗೆ, ಮುಂದಿನ ಜನ್ರೇಷನ್ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಶಾಲೆ ಇರ್ಬೋದು, ಮನೆ ಇಲ್ಲದಂಥವ್ರಿಗೆ ಮನೆ ಕೊಡೋದಕ್ಕೆ ಆಗಿರ್ಬೋದು, ಆ ಆಶ್ರಯ ಯೋಜನೆ ಅಡಿಯಲ್ಲಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ನಮ್ಮ ಸಂಘಟನೆಯವರು ಕೂಡ ಹಲವಾರು ಸಂಘಟನೆಗಳವರು ಸೇರಿದ್ದೀವಿ. ಅದೇ ವಿಚಾರವಾಗಿ ತುಂಬ ಹೀನಾಯವಾಗಿ ಮಾಡಿರೋಂಥದ್ದು ಇದು ಬಡಾವಣೆಗಳು. ನಾವು ಹಲವಾರು ಬಡಾವಣೆಗಳು ನೋಡಿದ್ದೀವಿ, ಭೇಟಿ ಕೊಟ್ಟಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಡಾವಣೆಗೆ ಒಳಗಡೆ ಬರೋಂಥ ಎಂಟ್ರೆನ್ಸೇ ಕೂಡ ಸರ್ಕಾರಿ ಜಾಗ ಇದೆ. ಪ್ರತಿಯೊಂದು ರೋಡುಗಳೇನು ಮಾಡಿದ್ದಾರೆ, ರೋಡುಗಳೆಲ್ಲ ಕೂಡ ಸರ್ಕಾರಿ ಜಾಗದಲ್ಲಿ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಒಂದು ಈ ಒಂದು ಏನು ಮಾಡಿದ್ದಾರೆ ಇಲ್ಲಿ ಲೇಔಟು 18 ಪಾರ್ಕ್ ತೋರಿಸಿದ್ದಾರೆ. ಎಲ್ಲಾದರೂ ಇಷ್ಟು ಸಣ್ಣ ಒಂದು ಲೇಔಟ್ಗೆ 18 ಪಾರ್ಕ್ ತೋರ್ಸೋಕ್ಕೆ ಸಾಧ್ಯನಾ? ಅಂದರೆ ಇದರಲ್ಲಿ 90% ಪಾರ್ಕ್ ಏನು ತೋರಿಸಿದ್ದಾರೆ, ಪ್ರತಿಯೊಂದು ಪಾರ್ಕು ಕೂಡ ಸರ್ಕಾರಿ ಜಾಗ ಆಗಿದೆ. ಹಾಗಾಗಿ ಇಷ್ಟು ಪಾರ್ಕ್ಗಳನ್ನು ತೋರಿಸಿದ್ದಾರೆ. ಪ್ರತಿಯೊಂದು ಕೂಡ ನಮ್ಮ ಗಮನದಲ್ಲಿದೆ, ಸಂಪೂರ್ಣ ದಾಖಲೆ ನಮ್ಮ ಹತ್ರ ಇದೆ. ಅದೇ ವಿಚಾರವಾಗಿ ಇವತ್ತು ನಮಗೆ
ಸರ್ವೆಗೆ ಡೇಟ್ ಕೊಟ್ಟಿದ್ರು. ಆ ಡೇಟ್ ವಿಚಾರವಾಗಿ ನಾವು ಕೂಡ ಗ್ರಾಮಸ್ಥರು ಮತ್ತು ಸುಮಾರು ಜನ ಹೋರಾಟಗಾರರು ಕೂಡ ಬಂದಿದ್ದೀವಿ. ಪ್ರತಿಯೊಂದು ಕೂಡ ಮಾರ್ಕ್ ಮಾಡಿ ಸರ್ವೆ ಮಾಡಿ ಮಾರ್ಕ್ ಮಾಡ್ತಾ ಇದ್ದಾರೆ. ಬರೀ ಮಾರ್ಕ್ ಮಾಡಿ ಇದು ಇಲ್ಲಿಗೆ ಕೈ ಬಿಡೋದಲ್ಲ. ಅದರಿಂದ ಮತ್ತೆ ಇದನ್ನ ಗ್ರಾಮಸ್ಥರು ಹಾಗೂ ಹೋರಾಟಗಾರ ದಿಕ್ತಪ್ಪಿಸುವಂಥ ಕೆಲಸ ಸರ್ಕಾರಿ ಅಧಿಕಾರಿಗಳು ಮಾಡಬಾರ್ದು. ಏನೀಗ ಈಗಾಗಲೇ ಏನು ಸರ್ವೆ ಮಾಡಿ ಮಾರ್ಕ್ ಕೊಟ್ಟಿದೆ ಅದನ್ನು ಆದಷ್ಟು ಬೇಗ ನಮಗೆ ಸ್ಕೆಚ್ ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲಿ ಸರ್ಕಾರಿ ಜಾಗನ ಏನವರು ಒತ್ತುವರಿ ಮಾಡಿದ್ರೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಆದಷ್ಟು ಬೇಗ ಆಗಬೇಕು. ಮತ್ತೆ ಇದೇ ರೀತಿಯಾಗಿ ಏನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಅಧಿಕಾರಿಗಳು, ಸಂಬಂಧಪಟ್ಟ ಯಾರೇ ಅಧಿಕಾರಿ ಆಗಿರ್ಬೋದು, ಯಾರೇ ಕೂಡ ಇದನ್ನು ನಿರ್ಲಕ್ಷ್ಯ ವಹಿಸಿ ಇದನ್ನು ಈಗ ಏನಾಗಿದೆ ಸರ್ಕಾರಿ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ಅದೇನು ಬೇಲಿನೇ ಎದ್ದು ಹೊಲ ಮೇಯೋ ರೀತಿ ಆಗಿದೆ. ಆ ರೀತಿ ಆಗೋದು ಬೇಡ. ಬಂಡವಾಳಶಾಹಿಗಳಿಂದ ಅಧಿಕಾರಿಗಳು ಹೋಗೋದು ಬೇಡ. ಪ್ರಾಮಾಣಿಕವಾಗಿ ಸರ್ಕಾರದ ಅಡಿಯಲ್ಲಿ ಏನು ಒಂದು ಸಂಬಳ ತಗೊಳ್ತಾ ಇದ್ದಾರೆ, ಆ ಸಂಬಳಕ್ಕೆ ಒಂದು ಒಳ್ಳೆ ಒಂದು ಅರ್ಥಪೂರ್ಣವಾದಂಥ ಜೀವನನ ಅಥವಾ ಆ ಒಂದು ಕೆಲಸನ ರೂಪಿಸ್ಕೊಡೋಂಥದ್ದು ಅಧಿಕಾರಿಗಳಿಗೆ ನಾನು ತುಂಬ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಒಂದು ಕಾನೂನು ಮೇಲೆ ಅಧಿಕಾರಿಗಳ ಮೇಲೆ ಗೌರವ ಬರುವಂಥ ಕೆಲಸ ಈ ವಿಚಾರವಾಗಿ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಈ ಊರಿನ ಜನರ ಜೊತೆ ಕರ್ನಾಟಕ ಮಹಾಜನಸೇನೆ ನಿಲ್ತದೆ. ಹಲವಾರು ಹೋರಾಟಗಾರರು ನಮ್ಮ ಜೊತೆ ನಿಲ್ತಾರೆ. ಊರಿನ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಒಂದು ಏನು ಸರ್ಕಾರಿ ಜಾಗ ಇದೆ ಇದನ್ನು ಮುಂದಿನ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ ಸರ್ಕಾರಿ ಜಾಗಗಳು ಬಡಬಗರಿಗೆ ತಲುಪಬೇಕು. ಸರ್ಕಾರಿ ಶಾಲೆಗಳಿಗಾಗಲಿ ಹಾಸ್ಟೆಲ್ ಆಗಲಿ ಏನಾದರೂ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಕೆಲವು ವಿಚಾರಗಳಲ್ಲಿ ಬರೀ ಕಾನೂನು ರೀತಿಯಲ್ಲ, ಮಾನವೀಯತೆ ದೃಷ್ಟಿಯಿಂದನೂ ಕೆಲಸ ಮಾಡಬೇಕಾಗಿ ಬರ್ತದೆ ಅಧಿಕಾರಿಗಳು. ಆ ಒಂದು ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಬೇಕಾಗ್ತದೆ. ಅವರು ಕೂಡ ನಮ್ಮಂಥ ಬಡಬಗರ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಾರೆ. ಅಧಿಕಾರಿಗಳಾಗಿದ್ದ ತಕ್ಷಣ ಅವ್ರೇನು ದೇವರುಗಳಲ್ಲ, ಅವ್ರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ ಎಂ ವಿ ಮಂಜುನಾಥ್ ಅಂತ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಮಹಾಜನಸೇನೆಯಿಂದ.